ಎಫ್ಡಿ ಹೆಸರಿನಲ್ಲಿ ನಿಗಮದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಈ ರೀತಿ ಹಣ ವರ್ಗಾವಣೆ ಮಾಡಿ ಎಂಡಿ ಪದ್ಮನಾಭ್ ಕಳ್ಳಾಟ ಆಡಿದ್ದದ್ದು ಬೆಳಕಿಗೆ ಬಂದಿದೆ. ನಿಗಮದ ಎಂಡಿ ಆಗಿದ್ದಂತಹ ಪದ್ಮನಾಭ್ 187 ಕೋಟಿ ಪೈಕಿ 50 ಕೋಟಿ ಎಫ್ಡಿ ಇಡಲಾಗಿತ್ತು. ಎಫ್ಡಿ ಇಟ್ಟಿದ್ದು ಇದೇ ಪದ್ಮನಾಭ್. ಎಂಜಿ ರಸ್ತೆಯ ಬ್ಯಾಂಕ್ನಲ್ಲಿ 50 ಕೋಟಿ ಎಫ್ಡಿ ಇಟ್ಟು ಕಳ್ಳಾಟ ಆಡಿದ್ದೆಲ್ಲ ಬೆಳಕಿಗೆ ಬರ್ತಾ ಇದೆ. ಈಗ ಆ ಬಳಿಕ 40 ಕೋಟಿಯನ್ನ ಓವರ್ ಡ್ರಾಫ್ಟ್ ಮಾಡಿಸಿ ಪಂಗ್ನಾಮ ಹಾಕಿರೋದು. ಹೈದರಾಬಾದ್ನ ಬ್ಯಾಂಕ್ ಖಾತೆಗೆ ಈ ಹಣ ಜಮೆಯಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಎಂಡಿ ಸ್ಥಾನದಲ್ಲಿದ್ದ ಪದ್ಮನಾಭ್ 50 ಕೋಟಿ ಎಫ್ಡಿ ಮಾಡಿಸಿ ಅದಾದ್ಮೇಲೆ ಓವರ್ ಡ್ರಾಫ್ಟ್ 40 ಕೋಟಿ ಹೈದರಾಬಾದ್ನ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿರೋದು ಎಲ್ಲ ಬೆಳಕಿಗೆ ಬರ್ತಾ ಇದೆ. ಯಾವ ರೀತಿ ಹಣ ಲಪ್ಟಾಯಿಸಿದ್ರು ಅನ್ನೋ ಡೀಟೇಲ್ಸ್ ಏನು ಹೊರಬಂದಿದೆ ಈಗ? ವಿಜಯ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆಗ್ತಿದ್ದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ವಿಚಾರಗಳು ಕೂಡ ಹೊರಗೆ ಬರ್ತಿರುವಂತದ್ದು. ಮೊದಲಿಗೆ ಎಂಡಿ ಪದ್ಮನಾಭ್ ಹಾಗೂ ಪರಶುರಾಮ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸೈನಿಂಗ್ ಅಥಾರಿಟಿ ಆಗಿರ್ತಾರೆ. ಪ್ರಮುಖವಾಗಿ ಆರೋಪಿಗಳು ಮೊದಲಿಗೆ ಈ ಒಂದು ಅಭಿವೃದ್ಧಿ ನಿಗಮದ ಮೂಲ ಖಾತೆ ವಸಂತ ನಗರದ ಯೂನಿಯನ್ ಬ್ಯಾಂಕ್ ನಲ್ಲಿ ಇದ್ರು ಕೂಡ ಅಕೌಂಟ್ ನ ಪ್ಯಾರಲಲ್ ಅಕೌಂಟ್ ನಾಗಿ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ. ಅದರ ಮೂಲಕವಾಗಿ ರಾಜ್ಯದ ಟ್ರೆಷರಿಯಿಂದ ಸುಮಾರು 187 ಕೋಟಿ ಹಣವನ್ನ ನೇರವಾಗಿ ಮೂಲ ಖಾತೆಗೆ ಹಣವನ್ನ ವರ್ಗಾಯಿಸಿದೆ, ಉಪ ಖಾತೆಗೆ ಹಣವನ್ನ ವರ್ಗಾವಣೆಯನ್ನು ಮಾಡಿಕೊಡ್ತಾರೆ. ಪ್ಯಾರಲಲ್ ಅಕೌಂಟ್ಗೆ ಜಮಾವಣೆ ಆದಂತಹ ಸುಮಾರು 187 ಕೋಟಿ ಹಣದ ಪೈಕಿ ಎಂಡಿ ಪದ್ಮನಾಭ್ ಈತ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ನಲ್ಲಿ ಸುಮಾರು ನಿಗಮದ 50 ಕೋಟಿ ಹಣವನ್ನ ಆತ ಎಫ್ಡಿ ಇಡುವಂತದ್ದು. ಯಾಕಂತ ಹೇಳಿದ್ರೆ ಪದ್ಮನಾಭ್ ನಿಗಮದ ಪರವಾಗಿ ಸೈನಿಂಗ್ ಅಥಾರಿಟಿ ಆಗಿರ್ತಾನೆ. ಆತ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಆತನೇ ಸೈನಿಂಗ್ ಅಥಾರಿಟಿ ಆಗಿರೋದ್ರ ಹಿನ್ನೆಲೆಯಲ್ಲಿ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಗಮನಕ್ಕೆ ತರದಂತೆ 50 ಕೋಟಿ ಹಣವನ್ನ ಎಫ್ಡಿ ಇಡ್ತಾನೆ. ಮಾರ್ಚ್ 30ನೇ ತಾರೀಕು ನಿಗಮಕ್ಕೆ ಬಂದಿದ್ದಂತ 187 ಕೋಟಿ ಹಣದ ಪೈಕಿ 50 ಕೋಟಿ ಹಣವನ್ನ ಎಫ್ಡಿ ಆಗಿ ಇಡ್ತಾನೆ. ಜೊತೆಗೆ ಅವತ್ತೇ ದಿನ ಮಾರ್ಚ್ 30ನೇ ತಾರೀಕಿಗೆ ಓಡಿಯಾಗಿ ಸುಮಾರು ಹೈದರಾಬಾದ್ನ 8 ಅಕೌಂಟ್ಗಳಿಗೆ 50 ಕೋಟಿ ಎಫ್ಡಿ ಇಟ್ಟಂತ ಹಣದ ಪೈಕಿ ಸುಮಾರು 40 ಕೋಟಿ 10 ಲಕ್ಷ ಹಣವನ್ನ ಆತ ಓಡಿಯಾಗಿ ಹೈದರಾಬಾದ್ ಮೂಲದ RBL ಬ್ಯಾಂಕ್ನ 8 ಅಕೌಂಟ್ಗಳಿಗೆ ಆತ ಟ್ರಾನ್ಸ್ಫರ್ ಮಾಡಿರುವಂತದ್ದು. ಎಲ್ಲ ವಿಚಾರಗಳು ಯಾವಾಗ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಆಗುತ್ತೆ, ಸಿಬಿಐ ಎಂಟ್ರಿ ಆದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕಲೆ ಹಾಕಿದಂತ ಮಾಹಿತಿ ಜೊತೆಗೆ ಸಿಬಿಐ ಅಧಿಕಾರಿಗಳು ಅಕೌಂಟ್ ಹೋಲ್ಡರ್ಗಳಿಗೆ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಸದ್ಯಕ್ಕೆ ಹೊರ ಬರ್ತಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್.